ಶಾಸಕರ ತವರೂರಿನಲ್ಲಿ ನೀರಿಗಾಗಿ ಪರದಾಟ. ರಾಯಸಮುದ್ರ ಗ್ರಾಮಸ್ಥರಿಂದ ಹರಳಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ. ಕೆಆರ್ಪೇಟೆ ತಾಲೂಕಿನ ಸೀಳನರಿ ಹೋಬಳಿಯ ಹರಳಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ರಾಯಸಮುದ್ರ ಗ್ರಾಮದಲ್ಲಿ ಸುಮಾರು 1.5 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಜಾನುವಾರುಗಳಿಗೆ ಹಾಗೂ ಸಾರ್ವಜನಿಕರು ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಿಂದ ಬೇಸತ್ತು ಹರಳಳ್ಳಿ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಕಾರರನ್ನು ಮನವೊಲಿಸಲು ಪ್ರಯತ್ನಿಸಿದರೂ ಶಾಶ್ವತ ಪರಿಹಾರ ಸಿಗುವವರೆಗೂ ಪ್ರತಿಭಟನೆಯನ್ನು ಕೈಬಿಡದ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಪಂಚಾಯಿತಿಯ ಕಾರ್ಯಾಲಯ ಬಿಟ್ಟು ಕಾಲ್ಕಿತ್ತ ಘಟನೆ ಹರಳಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜರುಗಿತ್ತು. ಸ್ಥಳೀಯ ಶಾಸಕರು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಸಿಗುವವರೆಗೂ ಹೋರಾಟ ಮುಂದುವರಿಯುವುದಾಗಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಇನ್ನೊಂದೇನಪ್ಪ ಅಂದ್ರೆ ಶಾಸಕರು ಸರಿಯಾದ ಸಮಯಕ್ಕೆ ಬಂದು ನಮ್ಮನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ, ಬೀಗ ಹಾಕಿದ್ರಲ್ಲೂ ಕೂಡ ಮುಂದಾಗಿ ನೀರಿಲ್ಲ, 2 ತಿಂಗಳಿಂದ ಕುಡಿಯಕ್ ನೀರಿಲ್ಲ, ದನ ಕರಿಗೆ ನೀರಿಲ್ಲ, ನಮಗ್ ನೀರಿಲ್ಲ, ಸ್ನಾನ ಮಾಡಕ್ಕೂ ನೀರಿಲ್ಲ, ಯಾವ್ದಕ್ಕೂ ನೀರಿಲ್ಲ. 2 ತಿಂಗಳಾಗದೆ ನಮ್ಮ ಊರಲ್ಲಿ ನೀರ್ ಬಿಟ್ಟು ಒಂದ್ ಬೋರ್ ಕೊಡ್ಲಿ ಇಲ್ಲ ಅನ್ನೋದಾದ್ರೆ ನಾವು ಅವ್ರ ಮನೆ ತವೆ ಇದ್ಬಿಡ್ತೀವಿ, ಮಜಾಡ ಮನೆ ತವೆ ಇರ್ತೀವಿ. ನಮ್ಗೆ ನೀರ್ ತರಗಂಟು ನಾವಂತೂ ಹೋಗಕ್ಕಿಲ್ಲ. ಇಲ್ಲ ನಾವಂತೂ ರೈತರಿಗೆ ಹೋಗಿಲ್ಲ, ಇಲ್ಲೇ ಇರ್ತೀವಿ. ನಮಗ್ ಭಾರಿ ನೀರು ಸಮಸ್ಯೆ ಭಾರಿ ಜಾಸ್ತಿ ಆಗ್ಬಿಟ್ಟದೆ. ಹೇಳ್ತಾರ ಮೊದ್ಲೆಲ್ಲ ನಮ್ಮ ಮೌದಿರ್ ಕಾಲದಲ್ಲಿ ತರಿಯಾದಲ್ಲೆಲ್ಲ ಗುಂಡಿ ಮಾಡ್ಕೊಂಡು ಬಟ್ಲ ತೋಡ್ಕೊ ಬರ್ತಿದ್ದೋ. ಇವತ್ತು ತೋಡ್ಕೊ ಬರಕ್ಕೂ ತರಿಯೆಲ್ಲ ಮಣಿಕೊಂಡದೆ. ನಮ್ಗೊತ್ತು ನೀರು ಬೇಕೇ ಬೇಕನಪ್ಪ. MLA ಹೇಳಿದ್ರಾ? MLA ಗೊತ್ತಲವರೆಲ್ಲ ಅವ್ರಿಗೂ ಹೇಳಿವಲ್ಲ, ಇಲ್ವಾ ಅಲ್ಲಿ ನಮ್ಮ ಮಗ ಹೇಳಿಲ್ವಾ? ಎಲ್ಲರ ಗಮನಕ್ಕೂ ತಂದಾಗದೆ. ಏನ್ ತಲೆ ಕೆಡ್ಕೊಂಡಿಲ್ಲ. ಒಟ್ಟಿನಲ್ಲಿ ಇದಕ್ಕೆ ಕೇಳಕ್ ಮಾತ್ರ ಬರ್ತಾರೆ, ಓಟ್ ಕೇಳಕ್ಕೆ. ಯಾರು ಬರ್ಕೊಡ್ದು ಅಂತೇಳಿ ಓಟ್ ಕೇಳಕ್ಕೆ ಬರ್ಕೊಡ್ದು.